ಗಜಾನನ ಆ್ಯಂಡ್ ಗ್ಯಾಂಗ್ಗೆ ಆಲ್ ದ ವೆರಿ ಬೆಸ್ಟ್. ಇದು ನಿಮ್ಮ ಮೊದಲನೇ ಸ್ಟೆಪ್, ಒಳ್ಳೆಯದಾಗಲಿ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕ್ಲಾಸಿಕ್ ಫಿಲ್ಮ್ಸ್ ಆಗಲಿ ಗಜಾನನ ಆ್ಯಂಡ್ ಗ್ಯಾಂಗ್. ಸೊ ಹಿಯರ್ ದ ಟ್ರೇಲರ್. ಏನಂತ ಹೇಳಿ ಮೇಘನಾ ರಾಜ್ ಸರ್ಜಾ ಮ್ಯಾಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಫ್ರಮ್ ಡೇ 1 ಟಿಲ್ ನಾವೊಂದು ಸಾಂಗ್ ಇರ್ಬೋದು, ಒಂದು ಪೋಸ್ಟರ್ ಇರ್ಬೋದು, ಎಲ್ಲ ಶೇರ್ ಮಾಡಿ ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಿಮಗೆ ಟ್ರೇಲರ್ ನೋಡಿ ಎಷ್ಟು ಖುಷಿ ಆಯಿತು, ಅದು ಹೇಗೆ ಅನಿಸ್ತು? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಈ ಟ್ರೇಲರ್ ಆಲ್ರೆಡಿ ಒಂದ್ಸತಿ ನೋಡಿದ್ದೆ. ನಾನು ಆಗಲೇ ಅಭಿಷೇಕ್ ಅವ್ರಿಗೆ ಹೇಳಿದ್ದೆ ಈ ಟ್ರೇಲರ್ ನೋಡಿದಾಗೆಲ್ಲ ನನಗೆ ಚಿರು ಮತ್ತು ಅವರ ಫ್ರೆಂಡ್ಸ್ ಗ್ಯಾಂಗ್ ನೆನಪಾಗುತ್ತೆ ಅಂತ. ಯಾಕಂದರೆ ಇಲ್ಲಿ ಅದಿತಿ ಅವ್ರದ್ದು ಒಂದು ಡೈಲಾಗ್ ಬರುತ್ತೆ, ಇವ್ರಗಳ ಜೊತೆ ಎಲ್ಲ ಸೇರಿದ್ರೆ ನೀನು ಹಾಳಾಗಿ ಹೋಗ್ತೀಯ ಅಂತ ಹೇಳೋದು. ಇದನ್ನು ನಾನು ಹೇಳಿದ್ದೀನಿ. ಅದಾದ ನಂತರ ಏನೇ ಆಗಲಿ ಅವ್ರನ್ನ ಬಿಡಬೇಡ ಅಂತ ಹೇಳಿರೋದು. ಇದನ್ನು ಇವಾಗಲೂ ನಾನು ಹೇಳ್ತಾನೆ ಇದ್ದೀನಿ. ಸೊ ದಿಸ್ ಟ್ರೇಲರ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾಲಿರೋ ಆರ್ಟಿಸ್ಟ್ ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೆಫಿನೆಟ್ಲಿ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ಇಸ್ ಶ್ರೀ. ನನ್ನ ಸಿನಿಮಾ ಹೀರೋ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ. ಬಿಕಾಸ್ ನೀವೆಲ್ಲರೂ ನೋಡಿದ್ದೀರಾ, ಇರುವುದಲ್ಲವ ಬಿಟ್ಟು ಸಿನಿಮಾಲಿ ಅವರು ನನ್ನ ಒಟ್ಟಿಗೆ ಆ್ಯಕ್ಟ್ ಮಾಡಿದರು. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದೆ, ಶ್ರೀ ಇಸ್ ಅ ಪವರ್ ಹೌಸ್ ಆಫ್ ಟ್ಯಾಲೆಂಟ್. ಅವರು ಎಷ್ಟು ಇದು ಸೋ ಟ್ಯಾಲೆಂಟೆಡ್. ಆಮೇಲೆ ಒಂದು ರೀತಿ ಸಿನಿಮಾನ ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ. ಆ್ಯಂಡ್ ಈಸ್ ನಾಟ್ ಹಿಯರ್ ಜಸ್ಟ್ ಫಾರ್ ದ ಬಿಸ್ನೆಸ್, ಇಟ್ ಈಸ್ ಫಾರ್ ದಿ ಆರ್ಟ್. ಆ್ಯಂಡ್ ಈ ಥರ ಹೀರೋ ನಮ್ಮ ಒಂದು ಸ್ಯಾಂಡಲ್ವುಡ್ಗೆ ಸಿಕ್ಕಿರೋದು ಇಟ್ಸ್ ಅ ಬೂನ್. ಇದನ್ನ ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಉಪಯೋಗಿಸ್ಕೊಂಡ್ರೆ ಐ ಥಿಂಕ್ ಇಟ್ ಇಸ್ ರಿಯಲಿ ಗುಡ್. ಯಾಕಂದರೆ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಶ್ರೀ ಯು ಆರ್ ರೇರಿಂಗ್ ಟು ಗೋ ಅಲ್ವಾ, ಯು ಆರ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಹೇಳಿದ್ರೆ ಇಟ್ ವಾಂಟ್ ಬಿ ರಾಂಗ್. ಪ್ರೂವ್ ಮೀ ರೈಟ್. ಸೊ ವಂಡರ್ಫುಲ್ ಟ್ರೇಲರ್, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ನನಗೆ ಈ ಸಿನಿಮಾಲಿ ಐ ಲವ್ ದಿಸ್ ಸಿನಿಮಾ ಫಾರ್ ಒನ್ ಮೋರ್ ರೀಸನ್. ಅದು ಏನಂದರೆ ಅದಿತಿ ಪ್ರಭುದೇವ, ಯು ಒನ್ ಆಫ್ ಮೈ ಫೇವ್ರೆಟ್ ಹೀರೋಯಿನ್ಸ್. ತುಂಬ ಚೆನ್ನಾಗಿ ಇದು ಅದಿತಿ ಅವರ ಒಂದು ಸಿನಿಮಾನ ನಮ್ಮ ತಾಯಿ ನೋಡಿ ಅದ್ರ ಬಗ್ಗೆ ಒಂದು 2 ತಿಂಗಳು ಮಾತಾಡಿದ್ದಾರೆ. ಐ ಥಿಂಕ್ ದ ಒನ್ ಯು ಪ್ಲೇಡ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಯಾರು ಹೇಳಿ, ರಂಗನಾಯಕಿ. ಅಪ್ಪ ನನಗೆ 2 ತಿಂಗಳು ನಮ್ಮಮ್ಮ ನನಗೆ ಫುಲ್ ಲೆಕ್ಚರು. ಆ ಸಿನಿಮಾ ಹೆಂಗೆ ಮಾಡಿದಾರೆ ಗೊತ್ತಾ, ಅದಕ್ಕೆ ಹಿಂಗೆ ಮಾಡಿದ್ದಾರೆ ಅಂತ ಅದನ್ನು ಕೇಳಿ 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 ನಾನು ಆ ಸಿನಿಮಾ ನೋಡದೇ ಇದ್ರು ಐ ಬಿಕಮ್ ಅ ಫ್ಯಾನ್ ಆಫ್ ಯುವರ್ ಅದಿತಿ. ಸೊ ಯು ಆರ್ ಅ ವಂಡರ್ಫುಲ್ ಪರ್ಫಾರ್ಮರ್. ಸೊ ಐ ಸೀನ್ ಯು ಆನ್ ಸೆಟ್ಸ್, ನಾನು ನೋಡಿದ್ದೀನಿ, ನೀವು ಆ್ಯಕ್ಟ್ ಮಾಡಿರೋದು ನೋಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ದಿ ಎಂಟೈರ್ ಟೀಮ್, ಐ ಆಮ್ ಶ್ಯೂರ್ ಈ ಟ್ರೇಲರ್ ನೋಡಿದ್ಮೇಲೆ ಪ್ರತಿಯೊಬ್ಬರ ಅಭಿನಯ ವಿಲ್ ಬಿ ಟಾಪ್ ನಾಚ್ ಅಂತ ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅವ್ರಿಗೆ, ಶ್ರೀ, ಅದಿತಿ ಆ್ಯಂಡ್ ದಿ ಎಂಟೈರ್ ಟೀಮ್ ಇವತ್ತು ಈ ಟ್ರೇಲರ್ ಲಾಂಚ್ಗೆ ನನ್ನನ್ನು ಕರೆದಿರೋದಕ್ಕೆ. ಐ ರಿಯಲಿ ಹ್ಯಾಡ್ ಅ ಗುಡ್ ಟೈಮ್. ಐ ವಿಶ್ ದ ವೆರಿ 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 ಬೆಸ್ಟ್ ಫಾರ್ ದ ಸಕ್ಸಸ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ದಟ್ಸ್ ಅ ಜೆನ್ಯೂನ್ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಐ ರಿಕ್ವೆಸ್ಟ್ ಆಲ್ ದ ಟೀಮ್ ಮೆಂಬರ್ಸ್, ಎಲ್ಲ ಇಡೀ ಗಜಾನನ ಆ್ಯಂಡ್ ಗ್ಯಾಂಗ್ ವೇದಿಕೆ ಮೇಲೆ ಬರಬೇಕು. ಒಂದು ಚಿಕ್ಕ ಕಿರುಕಾಣಿಕೆ ಇದೆ, ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇಡೀ ಗಜಾನನ ಆ್ಯಂಡ್ ಗ್ಯಾಂಗ್ ಪ್ರತಿಯೊಬ್ಬರು ಬರಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಗಜಾನನ ಆ್ಯಂಡ್ ಗ್ಯಾಂಗ್. ಗ್ಯಾಂಗ್ ಅಂದ್ರೆ ತುಂಬಾ ದೊಡ್ಡದು, ಸೊ ನಮ್ಮ ಗ್ಯಾಂಗ್ ಕೂಡ ತುಂಬಾ ದೊಡ್ಡವರು. ಎಲ್ಲರೂ ಬರಬೇಕು. ಸೀನಿಯರ್ಸ್, ರಿಕ್ವೆಸ್ಟ್ ಆಲ್ ಎಲ್ಲ ಆರ್ಟಿಸ್ಟ್ಗಳು ವೇದಿಕೆ ಮೇಲೆ ಬರಬೇಕು. ಕಂಪ್ಲೀಟ್ ಟೀಮ್, ಟೆಕ್ನಿಷಿಯನ್, ಪ್ರಮೋಷನ್ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಸ್ ಜಯರಾಜ್ ಸರ್ ವೇದಿಕೆ ಮೇಲೆ ಕರೀತಾ ಇದ್ವಿ. ಜೋರಾದ ಚಪ್ಪಾಳೆಯೊಂದಿಗೆ ಅವನ್ನ ಸ್ವಾಗತಿಸಬೇಕು. ಹಾಗೇನೆ ಸುರೇಶ್ ಸರ್ ಬರಬೇಕು, ನಮ್ಮ ಡಿಸ್ಟ್ರಿಬ್ಯೂಟರು. ಬನ್ನಿ ಸರ್ ಪ್ಲೀಸ್. ಜಯರಾಜ್ ಸರ್ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ದಯವಿಟ್ಟು ಬರಬೇಕು.
ಟ್ರೇಲರ್ ನೋಡಿದಿರಾ, ನಿಮ್ಮ ಅಭಿಪ್ರಾಯನ ಹಂಚ್ಕೋಬೇಕಾಗಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗ ಕಾಲಕ್ಕೆ ತಕ್ಕನಾಗೆ ಎಲ್ಲ ಯಂಗ್ಸ್ಟರ್ಸು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಈ ಪ್ರಯತ್ನಕ್ಕೆ ಅವ್ರಿಗೆ ಪ್ರತಿಫಲ ಸಿಗಲಿ. ಯಾಕೆಂದರೆ ಈ ಕೋವಿಡ್ ಬಂದ ಮೇಲೆ ಮತ್ತೆ ಚಿತ್ರರಂಗ ಪುನಶ್ಚೇತನಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಚಿತ್ರ ಮಾಡಿರೋದೇ ಒಂದು ದೊಡ್ಡ ಸಾಧನೆ. ಆ ಸಾಧನೆಗೆ ಪ್ರತಿಫಲ ಸಿಗಲಿ. ನೇಮ್ ಆ್ಯಂಡ್ ಫೇಮು ಮತ್ತು ದುಡ್ಡು ಬರಬೇಕು ಅವ್ರಿಗೆ. ನೇಮ್ ಆ್ಯಂಡ್ ಫೇಮ್ ಜೊತೆ ದುಡ್ಡು ಬಂದರೆ ಅವರು ಮಾಡಿದ ಸಾರ್ಥಕತೆ ಆಗುತ್ತೆ. ಒಳ್ಳೇದಾಗಲಿ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ರಿಲೀಸ್ ಆಗಿ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸುರೇಶ್ ಸರ್ ಒಂದೆರಡು ಮಾತುಗಳು. ಟ್ರೈಲರ್ ಎಕ್ಸ್ಟ್ರಾರ್ಡನರಿ. ಈ ಒಳ್ಳೆ ಲೇಟೆಸ್ಟ್ ಟ್ರೆಂಡ್ನಲ್ಲಿ ಏನು ನಡೀತದೆ ಅಂತ. ನೀವು ನಿಮ್ಮ ಕಾಲೇಜ್ ಡೇಸ್ಗೆ ಹೋಗಿ ಬಂದ್ರಾ? ಥ್ಯಾಂಕ್ ಯು. ಜೋರ ಚಪ್ಪಾಳೆ ಬರಬೇಕು. ಎಸ್ ತಂಡದ ವತಿಯಿಂದ ಒಂದು ಚಿಕ್ಕ ಸನ್ಮಾನ. ಜೋರಾದ ಚಪ್ಪಾಳೆ ಬರಬೇಕು. ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಿನಿಮಾಗೆ ಇಷ್ಟು ಪ್ರೀತಿ ತೋರಿಸೋದಕ್ಕೆ ಧನ್ಯವಾದಗಳು. ಎಷ್ಟು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಧನ್ಯವಾದ. ಸರ್ ದಯವಿಟ್ಟು ಬನ್ನಿ ಸರ್. ನೆಕ್ಸ್ಟ್ ಸ್ಟೇಜ್ ಫಿಲ್ ಆಗ್ಬಿಡುತ್ತೆ. ಒಬ್ಬೊಬ್ಬರೇ ಆದ್ಮೇಲೆ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಎಸ್, ಮೊದಲನೇದಾಗಿ ನಾನು ಮಾತಾಡ್ಬಿಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು. ನಮ್ಮ ತಂಡಕ್ಕೆ ಈ ಲೆವೆಲ್ ಪ್ರೋತ್ಸಾಹ ಕೊಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಟ್ರೈಲರ್ ಲಾಂಚ್ ಇವತ್ತು. ನಿಜವಾಗ್ಲೂ ನಿಮ್ಮೆಲ್ಲರೂ ರೆಸ್ಪಾನ್ಸ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಮನ್ಸಲ್ಲೇ ಶಾಲ್ ಹಾಕಿದ್ದೀನಿ, ಮನ್ಸಲ್ಲೇ ಹಾರ ಹಾಕಿದ್ದೀನಿ. ಯಾಕಂದ್ರೆ ನೀವೆಲ್ಲ ಸೆಲೆಬ್ರಿಟಿಗಳು, ನನ್ನ ಸೆಲೆಬ್ರಿಟಿಗಳು. ನನ್ನ ಪ್ರೀತಿಯ ಎಷ್ಟೋ ನಿರ್ದೇಶಕರು ಬಂದಿದ್ದೀರಾ, ನಿಮ್ಮ ಹೆಸರನ್ನ ಹೇಳಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು ಬಂದಿದ್ದಕ್ಕೆ ನನಗೋಸ್ಕರ. ಅಂಡ್ ಎಷ್ಟೋ ನಿರ್ಮಾಪಕರಿದ್ದೀರಾ, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.
ಇದ್ರ ಜೊತೆಗೆ ಮೇಘನಾ ಮ್ಯಾಮ್ ಥ್ಯಾಂಕ್ ಯು. ಫಸ್ಟ್ ಟೈಮ್ ಮೀಟ್ ಆದಾಗಲೇ ನನ್ನ ಹೊಸಬ ಅಂತ ಫೀಲ್ ಮಾಡಿದೆ. ಎಷ್ಟೋ ದಿನದಿಂದ ಪರಿಚಯ ಅನ್ನೋ ತರ ಮಾತಾಡ್ಸಿದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಫಾರ್ ದಟ್. ಎಸ್, ಅಂಡ್ ಜೊತೆಗೆ ಇಲ್ಲಿರುವಂತ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ತಂಡದ ಮೇಲಿರ್ಲಿ ಅಂತ ಹೇಳ್ತೀನಿ. ಅಂಡ್ ಒಬ್ಬೊಬ್ಬರೇ ದಯವಿಟ್ಟು ಟ್ರೈಲರ್ ಏನಿಸ್ತು ಅಂತ ಮಾತಿನ ಮೂಲಕ ಹೇಳಿ ಒಂದು ಫೋಟೋ ತಗೊಳ್ಳೋಣ ಸರ್ ದಯವಿಟ್ಟು. ಈ ಪಿಕ್ಚರ್ ಟ್ರೈಲರ್ ನೋಡ್ತಾ ನಿಜವಲ್ಲೂ ಅಭಿಷೇಕನ್ ಟೀಮು ಮತ್ತು ನಮ್ಮ ನಿರ್ಮಾಪಕ ಅಂತ ನಾಗೇಶ್ ಅವ್ರ ಟೀಮು ಯಂಗ್ಸ್ಟರ್ಸ್ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದರೆ. ನಮ್ಮ ಮೇಘನ ರಾಜ್ಯ ಹೇಳ್ದಂಗೆ ನಮ್ಮ ರಂಗನಾಯಕಿ ಚಿತ್ರಮುಖ ನೀವು ಹೆಂಗೆ ನೀವು ಫ್ಯಾನ್ ಅಂತ ನಾನು ಕೂಡ ಅದಿತಿ ಅವ್ರ ಫ್ಯಾನ್. ನನಗೆ ಭಾಳ ಖುಷಿ ಆಯಿತು. ಒಳ್ಳೆ ಟೀಮು, ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಒಳ್ಳೆ ವಿತರಕರಿದ್ದಾರೆ ಚಂದನ್ ಸುರೇಶ್ ಅವರು, ಖಂಡಿತ ಅವರು ಒಳ್ಳೇದಾಗತ್ತೆ ಅಂತೇಳಿ. ಗಜಾನನ ಗ್ಯಾಂಗ್ ನೋಡಿ ಖುಷಿ ಆಯಿತು. ನಮ್ಮದು ಕಾಲೇಜ್ದೆಲ್ಲ ನೆನಪೆಲ್ಲ ಬರ್ತಾ ಇದೆ. ಸೊ ಫುಲ್ ಮೂವಿ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಶ್ರೀ ಡೆಡಿಕೇಶನ್ ನಾವು ನೋಡ್ತಾನೆ ಇರ್ತೀವಿ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಮತ್ತು ಮಾಡೇ ಮಾಡ್ತಾರೆ ಅಂತ ನನಗಂತೂ ಕಾನ್ಫಿಡೆನ್ಸ್ ಇದೆ. ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು. All the very best for Gajanan and Gang. ವರ್ಧನ್ ತೀರ್ಥಹಳ್ಳಿ ಅವರು ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳಲ್ಲ, ಯಾಕಂದರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಕ್ವೆಶನ್ಸ್ ಹೇಳಿ, ನಾನೇ ಮಾತಾಡ್ಬಿಡ್ಲಾ? ಹಾಂ, ಮೊದಲದಾಗಿ ಸಾರಿ, ಈ ಸಿನಿಮಾ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದು ಬೇರೆ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯಾರು ಅಫೆಂಡ್ ಆಗಬೇಡಿ. 1 ನಿಮಿಷ ಹಿಂದಿನ ಸಿನಿಮಾ ಬಗ್ಗೆ ಮಾತಾಡಿ ಈ ಸಿನಿಮಾಗೆ ಬರ್ತೀನಿ. ಸೊ ಆನಾ ಸಿನಿಮಾ ಇತ್ತೀಚೆಗೆ ಡಿಸೆಂಬರ್ 17ನೇ ತಾರೀಕು ರಿಲೀಸ್ ಆಯಿತು. 2-3 ದಿನ ಆಗಿದೆ. ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ. ಬಟ್ ದುರಂತ ಅಂದರೆ ಇನ್ನೇನು ಸಿನಿಮಾ ಪಿಕಪ್ ಆಗ್ತಾ ಇದೆ, ಜನ ಒಬ್ರಿಗೊಬ್ರು ಹೇಳ್ತಾ ಇದ್ದಾರೆ, ಸಿನಿಮಾಗೆ ಜನರೆಲ್ಲ ಬರ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ನಮಗೆ ಥಿಯೇಟರಿಂದ ಆ ಸಿನಿಮಾನ ತೆಗೆಯುವಂಥ ಸಾಧ್ಯತೆ ಇದೆ ಅನ್ನೋ ವಿಷಯ ಗೊತ್ತಾಗಿದೆ. ಸಾಕಷ್ಟು ನೋವಿನ ವಿಷಯ. ಯಾಕಂದರೆ ಸಿನಿಮಾ ಚೆನ್ನಾಗಿಲ್ಲ, ಜನ ಸ್ವೀಕಾರನೇ ಮಾಡಿಲ್ಲ, ಜನಗಳೇ ಬರ್ತಿಲ್ಲ ಅಂದರೆ ಓಕೆ, ಅವಾಗ ತೆಗೆದಾಗ ಯಾರಿಗೂ ಬೇಜಾರಾಗಲ್ಲ. ನಿರ್ಮಾಪಕರಿಗಾರು ಆಗಿರ್ಬೋದು ಅಥವಾ ಸಿನಿಮಾ ತಂಡಕ್ಕಾಗಿರ್ಬೋದು. ಸಿನಿಮಾ ಚೆನ್ನಾಗಿ ಓಡ್ತಿದ್ದು ದಿನದಿಂದ ದಿನಕ್ಕೆ ಮೈಸೂರಲ್ಲಾಗಿರ್ಬೋದು, ದಾವಣಗೆರೆ, ಇದೆಲ್ಲ ಕಡೆ ರೇಷಿಯೋ ರೈಸ್ ಆಗ್ತಾ ಇರುವಾಗ ಸಿನಿಮಾ ತೆಗಿತೀವಿ ಅಂದಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಸೊ ನಾನು ಎಲ್ಲ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಆನಾ ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿದೆ, ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ಪ್ರೋತ್ಸಾಹ ಮಾಡಿ. ಯಾಕಂದರೆ ಹೊಸ ಪ್ರಯತ್ನಗಳನ್ನು ಮಾಡೋದನ್ನ ನಿಲ್ಲಿಸಬೇಕು ಅನ್ನೋ ಅಷ್ಟು ಮನಸ್ಸಿಗೆ ನೋವಾಗುತ್ತೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಎಲ್ಲ ಕನ್ನಡ ಸಿನಿಮಾ ಮೇಲಿರಲಿ. ಆನಾ ಸಿನಿಮಾನು ನೋಡಿ ಅಂತ ಹೇಳ್ತಾ, ಇನ್ನು ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ನನಗೆ ನನ್ನ ಕಾಲೇಜ್ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ, ನನಗೆ ನನ್ನ ಕಾಲೇಜ್ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ
ಎಸ್, ನಾನು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಬಟ್ ನನಗೆ ಈ ಫ್ರೆಂಡ್ಸ್ ಗ್ಯಾಂಗ್ ಅನ್ನುವಂಥದ್ದು, ಗ್ಯಾಂಗ್ ಜೊತೆಗೆ ಸೇರಿ ಮೋಜು ಮಸ್ತಿ ಮಾಡುವಂಥದ್ದು ಅಷ್ಟೊಂದು ಸುಂದರವಾಗಿ ನನ್ನ ಕಾಲೇಜ್ನ ದಿನಗಳನ್ನು ನಾನು ಕಳೆದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಯಾವಾಗಲೂ ಅನಿಸೋದು, ಯಾಕಂದರೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ವಯಸ್ಸಾಗ್ತಿರುತ್ತೆ, ನಾವೇನೇನು ಮಿಸ್ ಮಾಡ್ಕೊಂಡಿದ್ದೀವೋ ಹಿಂದೆ ಅದೆಲ್ಲ ಒಂದು ರೀತಿಲಿ ಕಾಡ್ತಾ ಇರುತ್ತೆ. ಅವಾಗ ಯಾವಾಗಲೂ ಅನಿಸೋದು ನನಗೆ, ನನ್ನ ಕಾಲೇಜ್ ಡೇಸಲ್ಲಿ ಸ್ವಲ್ಪ ಫ್ರೆಂಡ್ಸ್ ಅಂತ ಗ್ಯಾಂಗ್ ಮಾಡ್ಕೋಬೇಕಿತ್ತು, ಓಡಾಡಬೇಕಿತ್ತು ಅಂತ. ಸೊ ಆ ಒಂದು ಕನಸನ್ನ ಈಡೇರಿಸಿದಂಥ ಸಿನಿಮಾ ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಹೇಳ್ಬೋದು. ನೀವು ವೇದಿಕೆ ಮೇಲೆ ನೋಡಿದ್ರಿ, ಅಲ್ಲಿ ಒಂದು ಪ್ರತಿಭೆ ಅಲ್ಲ, 100 ಪ್ರತಿಭೆಗಳಿದ್ರು. ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾ ಅಂದ ತಕ್ಷಣ ಹೀರೋಯಿನ್ ಅಷ್ಟೇ ಮುಖ್ಯ ಖಂಡಿತ ಆಗಲ್ಲ ಅಂತ. ಅದನ್ನು ಹೊರತಾಗಿ ಪ್ರತಿಯೊಂದು ಪಾತ್ರಗಳು ಸಾಕಷ್ಟು ಮುಖ್ಯ ಆಗಿರುತ್ತೆ, ಕತೆ ಮುಖ್ಯ ಆಗಿರುತ್ತೆ. ನನಗೆ ಆ ಸಿನಿಮಾ ಜರ್ನಿನ ಇಂಚಿಂಚು ತೋರಿಸಿದ್ದಾರೆ. ಬಟ್ ಅವ್ರು ತೋರಿಸಿರೋದಕ್ಕಿಂತ 10 ಪಟ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ನಮ್ಮ ನಿರ್ದೇಶಕರಾದಂಥ ಅಭಿಷೇಕ್ ಸರ್ ವೆರಿ ಕ್ರಿಯೇಟಿವ್ ಪರ್ಸನ್, ಯಂಗ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಇನ್ನು ಶ್ರೀ ಅವರು ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಹಾಗೆಯೇ ನಮ್ಮ ಇಡೀ ಗಜಾನನ ಆ್ಯಂಡ್ ಗ್ಯಾಂಗ್ ಏನಿದ್ದೀವೋ ಎಲ್ಲರೂ ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಖುಷಿಯಾಗಿರಬೇಕು ಅನ್ನೋವಂಥ ಯಂಗ್ಸ್ಟರ್ ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ವಿ. ಒಂದು ಕಾಲೇಜ್ ಆ್ಯಂಡ್ ಎಮೋಷನ್ಸ್ ಮಿಕ್ಸ್ ಇರುವಂಥ ಸಿನಿಮಾ. ನಂದು ಕೂಡ ತುಂಬ ವಿಭಿನ್ನವಾದ ಗೆಟಪ್, ಎಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕನ್ನಡಿಗರು ಫಸ್ಟು ಕನ್ನಡ ಭಾಷೆನ, ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡೋಣ. ಇದೊಂದೇ ನನ್ನ ವೈಯಕ್ತಿಕ ಮನವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವಾಗ ಆಗ್ತಿರೋಂಥ ಬೆಳವಣಿಗೆಗಳು ಅದನ್ನೇ ಹೇಳಿದ್ರಿ, ಕನ್ನಡ ಭಾಷೆಗೆ ಸಪೋರ್ಟ್ ಮಾಡೋಣ, ಅದ್ರ ಬಗ್ಗೆ ನಿಮ್ಮೊಂದು ಪ್ರತಿಕ್ರಿಯೆ? ಅದು ನಮ್ಮ ಸಪೋರ್ಟ್ ಅಂದರೆ ಚಿತ್ರರಂಗದ ಕಡೆಯಿಂದ ಸಾಕಷ್ಟು ಜನ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸಪೋರ್ಟ್ ಅನ್ನೋದು ಅಲ್ಲ, ಇದು ನಮ್ಮ ಕರ್ತವ್ಯ ಆ್ಯಕ್ಚುಲಿ. ಸಾರಿ, ನಾನು ಅದು ತಪ್ಪು ಪದ ಅನಿಸುತ್ತೆ. ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದನ್ನ ನಿಲ್ಲಿಸ್ಬೇಕು ಅನಿಸುತ್ತೆ. ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳಬೇಕು ಅನಿಸುತ್ತೆ. ಸೊ ಕನ್ನಡದವರಾಗಿ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಾರೆ, ಅಥವಾ ಕನ್ನಡ ಧ್ವಜ ಆಗಿರ್ಬೋದು, ಭಾಷೆ ಆಗಿರ್ಬೋದು, ನಾಡಾಗಿರ್ಬೋದು, ಯಾವುದೇ ನಮ್ಮ ರಾಜ್ಯಕ್ಕೆ ರಿಲೇಟ್ ಆಗಿರುವಂಥ ಯಾವುದೇ ವಿಷಯ ಆಗಲಿ ಅದು ನಮ್ಮ ತಾಯಿಗೆ ಅವಮಾನ ಮಾಡೋದಕ್ಕೆ. ನಾರ್ಮಲ್ ಆಗಿ ನಾವು ಎಲ್ಲೋ ಒಂದು ಚಿಕ್ಕದಾಗಿ ನಮ್ಮ ತಾಯಿಗೆ ಏನಾದರೂ ಬೈದರೆ ಅಥವಾ ಗೌರವ ತೋರಿಸಿದ್ರೇ ಸಾಯಿಸೋದಕ್ಕೂ ಹೇಸಲ್ಲ, ಅಷ್ಟು ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ಇಷ್ಟು ಕೋಟ್ಯಾಂತರ ಜನರ ತಾಯಿ, ಕನ್ನಡ ತಾಯಿ, ಅವಳಿಗೆ ಅವಮಾನ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಇದನ್ನೆಲ್ಲ ನೋಡಿಕೊಂಡು ಕೇಳಿಕೊಂಡು ಸುಮ್ಮನೆ ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ನಾವು ಆ ಪದ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಆ ಥರ ನಾವುಗಳು ಅಂತ ಪ್ರೂವ್ ಮಾಡೋದು ಬೇಡ. ಎಲ್ಲರೂ ಕೂಡ ಒಟ್ಟಾಗಿ ಶಾಂತಿಯುತವಾಗಿ ಪರ್ಫೆಕ್ಟ್ ಮ್ಯಾನರ್, ಅಂದರೆ ಯಾವತ್ತೋ ಒಂದಿನ ಬಂದ್ ಮಾಡೋದು ಅಥವಾ ಇನ್ನೊಂದು ದಿನ ಮತ್ತೆ ಅದೇ ರಿಪೀಟ್ ಮಾಡೋದು ಆ ಥರದ್ದು ಬೇಡ. ನಾವು ಏನೇ ಒಂದು ನಿರ್ಧಾರ ತೊಗೊಂಡ್ರು ಎಲ್ಲ ಹಿರಿಯರು ಸೇರಿ ಕ್ಲೀನಾಗಿ ಕುತ್ಕೊಂಡು ಇದಕ್ಕೊಂದು ಅಂತ್ಯ ಆಗಬೇಕು. ಆ ಥರದ್ದು ಒಂದು ಪ್ರಾಪರ್ ಡಿಸಿಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಹಿರಿಯರು ಏನು ಡಿಸಿಷನ್ ತೊಗೋತಾರೋ ಅದಕ್ಕೆಲ್ಲರೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಕೇಳ್ತಾ ಹೋಗಿ. ಎಸ್ ಸರ್, ಅದೇ ಜಸ್ಟ್ ಈಗ ಟ್ರೈಲರ್ ಲಾಂಚ್ ಆಯಿತು, ಗಜಾನನ ಗ್ಯಾಂಗ್ ಅಂತ. ಇದು ನನ್ನ 2ನೇ ಚಿತ್ರ. ಫಸ್ಟ್ ಸಿನಿಮಾ ಇರುವುದೆಲ್ಲವ ಬಿಟ್ಟು ಅಂತ, ಇದು 2ನೇ ಚಿತ್ರ. ಯೂಶ್ವಲಿ ನಾನು ನೋಡಿದ್ರೆ ನಿಮಗೆ ಅನಿಸುತ್ತೆ ಚಾಕ್ಲೇಟ್ ಬಾಯ್ ಇಲ್ಲ ಅಂದರೆ ಒಬ್ಬ ಲವರ್ ಬಾಯ್ ಈ ಥರದೊಂದು ಪಾತ್ರಕ್ಕೆ ಸೂಕ್ತ ಏನೋ ಅಂತ. ಆ ಇಮೇಜನ್ನ ಬ್ರೇಕ್ ಮಾಡಬೇಕಾಗಿತ್ತು. ಸುಮಾರು ಟೈಮ್ ತೊಗೊಂಡು ಸಿನಿಮಾನ ಒಪ್ಕೊಂಡೆ. ಆ್ಯಂಡ್ ನನ್ನನ್ನು ನಂಬಿದಂಥ ಅಭಿಷೇಕ್ ಶೆಟ್ಟಿ, ನನ್ನ ಡೈರೆಕ್ಟರ್, ಆ್ಯಂಡ್ ನಾಗೇಶ್ ಸರ್, ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ನನ್ನ ಕೈಲಿ ಈ ಥರ ಮಾಸ್ ಪಾತ್ರ ಮಾಡಿಸ್ಬೋದು ಅಂತ ಅಂದರೆ ಯಾರೂ ಸಾಧಾರಣವಾಗಿ ನಂಬಲ್ಲ. ಬಟ್ ನನಗೆ ತುಂಬ ಆಸೆ ಇತ್ತು ಮಾಸ್ ರೀತಿಯಲ್ಲಿ ರೀಚ್ ಆಗಬೇಕು ಅಂತ. ಅದು ಈ ಸಿನಿಮಾ ಮುಖಾಂತರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ, ನನ್ನ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗೆ. ಆ್ಯಂಡ್ ನನ್ನ ಹೀರೋಯಿನ್ ಅದಿತಿ, ಇಟ್ ವಾಸ್ ರಿಯಲಿ ಲವ್ಲಿ ವರ್ಕಿಂಗ್ ವಿತ್ ಹರ್. ತುಂಬ ಖುಷಿಯಾಯಿತು. ಆ್ಯಂಡ್ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡಿ ನಾನು ಕೂಡ ಚೆನ್ನಾಗಿ ಕಾಣೋ ಥರ ಆಗಿದ್ದೀನಿ. ಸೊ ಅದ್ಭುತವಾದ ನಟಿಯವರು. ಆ್ಯಂಡ್ ಓವರಾಲ್ ಜರ್ನಿ ಕೂಡ ಇದು ನನ್ನ ಕಾಲೇಜಲ್ಲಿ ಯೂಶ್ವಲಿ ಪರ್ಸನಲ್ ಲೈಫಲ್ಲಿ ಯಾವ ಥರ ಬದುಕಬೇಕು ಅಂದ್ಕೊಂಡಿದ್ದು ನಾನು ಕಾಲೇಜ್ ಲೈಫಲ್ಲಿ, ಅದನ್ನು ಈ ಪಾತ್ರದ ಮುಖಾಂತರ ಬದುಕಿದ್ದೀನಿ. ಯಾಕಂದರೆ ಅದೊಂದು ವರ ಕಲಾವಿದರಿಗೆ. ನಾವೇನೋ ಅಂದ್ಕೊಂಡಿರ್ತೀವಿ, ಏನೋ ಆಗಿರುತ್ತೆ, ಯಾವುದೋ ಟೈಮಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದು ಆಗಿರಲ್ಲ. ಒಬ್ಬ ಆ್ಯಕ್ಟ್ರ್ ಆಗಿರೋದಕ್ಕೆ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಬಿಕಾಸ್ ಈ ಥರ ಕಾಣಿಸ್ಕೋಬೇಕು ಕಾಲೇಜಲ್ಲಿ ಒಂದು ಎಲ್ಲರೂ ಕಾಲೇಜ್ಗೆ ಹೋಗಿರ್ತಾರೆ, ಅವ್ರಿಗೆಲ್ಲ ಒಂದು ಅವ ಮೇಂಟೈನ್ ಮಾಡಬೇಕು, ಒಂದು ಫುಲ್ ಒಂದು ಗತ್ತಲ್ಲಿರಬೇಕು. ಅವ್ನು ಕೊಡೋಣಮ್ಮ, ನಾನು ಇವ್ನು ಕೊಡೋಣಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಇದು ಇಮೇಜ್ ಇದು. ಆ್ಯಂಡ್ ನನ್ನ
ಪಾತ್ರದ ಹೆಸರು ಕೇಳಿದ ತಕ್ಷಣ ನನಗೆ ತುಂಬಾ ಭಯ ಆಯಿತು. ಗಜ ಹೆಸರು ತಕ್ಕನಂಗೆ ನಾನು ಇದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಸಿನಿಮಾ ನೋಡಿದ್ಮೇಲೆ ಆ ಪಾತ್ರ ನನಗೆ ಹೇಳಿ ಮಾಡಿಸ್ದಂಗಿದೆ ಅಂತ ನನ್ನ ಡೈರೆಕ್ಟರ್ ಹೇಳ್ತಿರ್ತಾರೆ. ಸೊ ನೀವು ನೋಡಿ ನಿಮ್ಮ ಒಪಿನಿಯನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಮ ಎಲ್ಲರೂ ಒಪಿನಿಯನ್ಸಿಗೆ ವೆಯ್ಟ್ ಮಾಡ್ತಿರ್ತೀನಿ ಹೇಗಿದೆ ಟ್ರೈಲರು ಅಂತ. ಆ್ಯಂಡ್ ಎಸ್ ಸರ್. ಹಾಂ ಸರ್, ಇದು ಪ್ರೀತಿ, ಫ್ರೆಂಡ್ಶಿಪ್ಪು, ಕಾಲೇಜು ಗಲಾಟೆ, ಸೀನಿಯರ್ಸು ಜೂನಿಯರ್ಸು. ಗಜಾನ್ ಒಬ್ಬ ಹುಡುಗ, ಅವನು ಎದುರಾಕೊಂಡ್ರೆ ಏನೇನು ಆಗುತ್ತೆ ಅಂತ. ಅವನಿಗೆ ಅವನ ಫ್ರೆಂಡ್ಸ್ ಅಂದರೆ ಎಷ್ಟು ಇಂಪಾರ್ಟೆಂಟು, ಮತ್ತು ಅವನ ಹುಡುಗಿ ಅದಿತಿ ಮಾಡಿರೋಂತಹ ಪಾತ್ರ, ಸಾಹಿತ್ಯ, ಅವನ ಫ್ರೆಂಡ್ಸ್ ಹೆಚ್ಚು, ಅವನ ಲವರ್ ಹೆಚ್ಚು, ಈ ಥರ ಹೋಗುತ್ತೆ. ಆ್ಯಂಡ್ ತುಂಬ ಎಮೋಷನೆಲ್ಲ ಹೋಗುತ್ತೆ, ತುಂಬ ಅಷ್ಟೇ ನಗಿಸುತ್ತೆ. ಆ್ಯಂಡ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಲೇಜ್ ಅಂದರೆ ಹಿಂಗೆ ಇರಬೇಕಪ್ಪ, ಈ ಥರ ನನಗೂ ಫ್ರೆಂಡ್ಸ್ ಇರಬೇಕು, ಈ ಥರ ನನಗೂ ಹುಡುಗಿ ಇರಬೇಕು ಅಂತ ಅನಿಸುತ್ತೆ. ಆ ರೀತಿ ಇದೆ ಇದು. ಹಾಂ, ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಸೊ ಗಜಾನನ ಆ್ಯಂಡ್ ಗ್ಯಾಂಗ್ ಸಿನಿಮಾ ಒಂದು 2 ವರ್ಷದ ಶ್ರಮ. ಸೊ ಇವತ್ತು ಟ್ರೈಲರ್ ರೂಪದಲ್ಲಿ ಆಚೆ ಬಂದಿದೆ. ಟ್ರೈಲರ್ ಸಿಕ್ಕಾಪಟ್ಟೆ ಸಖತ್ ರೆಸ್ಪಾನ್ಸ್ ಬಂತು. ಪ್ರತಿಯೊಬ್ಬರು ಅಂದರೆ ಈ ಟ್ರೈಲರ್ನ ನೋಡಿ ಇದು ಒಂದು ಒಳ್ಳೆ ಹಿಟ್ ಆಗೋ ಕಾಲೇಜ್ ಸ್ಟೋರಿ ಅಂತ ಇದ್ದಾರೆ. ಅದೇ ಒಂದು ಪಾಸಿಟಿವ್ ವೈಬು. ಖುಷಿ ಇದೆ ನನಗೆ. ಆ್ಯಂಡ್ ಅದ್ರ ಜೊತೆಲಿ ನಾನು ಪಟ್ಟಿರೋ ಶ್ರಮಕ್ಕೆ ಈ ಬಾರಿ ಒಂದು ಫಸ್ಟ್ನೇ ಸಿನಿಮಾ ನಿಲ್ಲಬೇಕು ಅಂತ ಮಾಡಿದ್ದೆ, ಈ ಸಿನಿಮಾ ಗೆಲ್ಲಬೇಕು ಅಂತ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ಗೆಲ್ತೀವಿ. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗರು ಒಂದು ಸಿನಿಮಾ ಪ್ರೀತಿಯಿಂದ ಪ್ಯಾಷನ್ ಇಟ್ಕೊಂಡು ಬಂದಾಗ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಗೆಲ್ಸಿದ್ದಾರೆ. ಸೊ ನಾನು ಕೂಡ ಪ್ರೇಕ್ಷಕರು ಈ ಸಿನಿಮಾನ ಅತ್ಯದ್ಭುತ ಹಿಟ್ ಮಾಡ್ತಾರೆ ಅಂತ ನಂಬಿಕೆಯಲ್ಲಿದ್ದೀನಿ. ಯಾಕಂತಂದರೆ ಆಲ್ರೆಡಿ ಸಿನಿಮಾ ನಾನು ನೋಡಿದ್ದೀನಿ. ಪ್ರತಿಯೊಬ್ಬರು ಹೇಳೋ ಮಟ್ಟಿಗೆ ಇದು ಒಳ್ಳೆ ಎಂಟರ್ಟೈನರ್ ಜೊತೆಗೆ ಒಂದು ಒಳ್ಳೆ ಎಮೋಷನಲ್ ಜರ್ನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ಗೆ ಥ್ಯಾಂಕ್ ಯು. ಎಸ್, ಏನಾದರೂ ಕ್ವಶನ್ ಇದ್ರೆ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ನಾಗೇಶ್ ಕುಮಾರ್ ಅಂತ. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ನಾಗೇಶ್ ಕುಮಾರ್ ಅಂತ. ಇದು ನನ್ನ 3ನೇ ಚಿತ್ರ ನಿರ್ಮಾಪಕನಾಗಿ. ಮೊದಲನೇದು ಸೆಕೆಂಡ್ ಹಾಫ್ ಅಂತ, 2ನೇದು ಗಣಿ ಬಿ ಕಂಪಾಸ್, ಮತ್ತು 3ನೇದು ಗಜಾನನ ಆ್ಯಂಡ್ ಗ್ಯಾಂಗ್. ಗಣಿ ಬಿ ಕಂಪಾಸ್ ನಿರ್ದೇಶನ ಮಾಡಿದ್ದಂಥ ಅಭಿಷೇಕ್ ಶೆಟ್ಟಿ ಅವರೇ ಗಜಾನನ ಆ್ಯಂಡ್ ಗ್ಯಾಂಗನ್ನು ಸಹ ನಿರ್ದೇಶನ ಮಾಡಿದ್ದಾರೆ. ಒಂದು ಉತ್ತಮ ನಿರ್ದೇಶಕ ಅನ್ನೋದನ್ನು ಡೆಫಿನೆಟ್ಲಿ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಜನಕ್ಕೆ ಇಷ್ಟ ಆಗುವಂಥ, ಇವತ್ತಿನ ದಿನ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಒಂದು ಇಷ್ಟ ಆಗುವಂಥ ಬ್ಯೂಟಿಫುಲ್ ಕತೆ ಮಾಡಿದ್ದಾರೆ. ಆ ಗ್ಯಾರಂಟಿ ಒಬ್ಬ ನಿರ್ಮಾಪಕನಾಗಿ ನನಗೂ ಇದೆ. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂದರೆ, ನಮ್ಮ ತಂದೆಯವರು ಮೊನ್ನೆ ಬಂದಾಗ ಒಂದು ಮಾತು ಹೇಳಿದ್ರು. ಚಿತ್ರರಂಗದ ಬಗ್ಗೆ ನನಗೆ ಯಾವುದನ್ನು ನೇರವಾಗಿ ಹೇಳೋದಿಲ್ಲ ಅವರು. ಅಂದರೆ ಇಲ್ಲಿವರೆಗೆ ಒಂದಿನ ಬೈದಿಲ್ಲ, ಬೈಸ್ಕೊಂಡಿಲ್ಲ. ನನಗೂ 52 ವರ್ಷ, ನಮ್ಮ ಅಪ್ಪಂಗೂ 86 ವರ್ಷ. ಅವರು ಒಂದು ಮಾತು ಹೇಳಿದ್ರು. ಅವರಿಗೆ ನಮ್ಮ ಕೆಸ್ತೂರು ಬಸವರಾಜ್ ಅವರು, MP ಶಂಕರ್ ಅವರು, ಅವರೆಲ್ಲ ಗೊತ್ತಿತ್ತು. ನಮ್ಮ ಒಂದಿದ್ರಲ್ಲಿ ಅವ್ರು ಹೇಳ್ತಾಯಿದ್ರು, ಚಿತ್ರರಂಗ ಕಷ್ಟ ಅಂತ ಹೇಳ್ತಾಯಿದ್ರು. ನಾನು ಈ ಒಂದು ಚಿತ್ರದ ಮುಖಾಂತರ ನಮ್ಮ ತಂದೆಗೆ ಡೆಫಿನೆಟ್ಲಿ ಇಲ್ಲಪ್ಪ, ಕಷ್ಟ ಇಲ್ಲ, ಒಂದು ಗೆಲ್ಲುವ ಚಿತ್ರ ಮಾಡಿದ್ರೆ ಡೆಫಿನೆಟ್ಲಿ ಗೆಲ್ಬೋದು ಅನ್ನೋದನ್ನು ಹೇಳ್ತೀನಿ, ತೋರಿಸ್ಕೊಡ್ತೀನಿ ಅಂತ ಇಡೀ ನನ್ನ ತಂಡದ ಪರವಾಗಿ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಶ್ರೀ ಆಗಿರ್ಬೋದು, ಅದಿತಿ ಆಗಿರ್ಬೋದು, ಒಂದು ದೊಡ್ಡ ಟೀಮ್. ಇವಾಗ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಇಲ್ಲಿ ಕಡಿಮೆ ಆಗೋಗುತ್ತೆ. ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿರ್ತಕ್ಕಂಥಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರದ್ಯೋಧನು, ಮತ್ತು ಕ್ಯಾಮ್ರಾಮ್ಯಾನು, ವಿಜೇತ್ ಎಡಿಟರು, ಪ್ರತಿಯೊಬ್ಬರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಫಿಲಮ್ ಮಾಡಿದ್ದೀವಿ. ಕನ್ನಡಿಗರು ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ರಿಲೀಸ್ ಪ್ಲಾನು ಡೆಫಿನೆಟ್ಲಿ ಇವಾಗ ಇದು ಫಸ್ಟ್ ಬೇಸ್ ಹಾಕಿದ್ದೀವಿ ಇವತ್ತು. ಅಂದರೆ ಒಂದು ಟ್ರೈಲರ್ ಬಿಡುಗಡೆ ಮಾಡಿ ಮುಂದಿನ ದಿನದಲ್ಲಿ ಮೇ ಬಿ ಒಂದು ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ ಬಿಡುಗಡೆ ಮಾಡಬೇಕು ಅಂತ ಇದ್ದೀವಿ. ಬೈ ಗಾಡ್ ಗ್ರೇಸ್ ಆದರೆ ಆ ಟೈಮ್ನೊಳಗೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾವಳ್ಳಿ ಕಾರ್ತಿಕ್ ಅಂತ. ಅಪ್ಪು ಸರು ಈ ಚಿತ್ರದಲ್ಲಿ ನಾನು ಒಳ್ಳೆಯವನೇ, ನನ್ನ ಟೈಮೇ ಸರಿ ಇಲ್ಲ ಅಂತ ಹಾಡಿ ನಮ್ಮ ಚಿತ್ರತಂಡಕ್ಕೆ ನಿಮ್ಮ ಟೈಮ್ ಚೆನ್ನಾಗಿದೆ ಹೋಗ್ರಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಆದರೆ ಇವತ್ತು ಅವ್ರು ಇಲ್ಲ, ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೋದು. ಸೊ ಅವರ ಪ್ರೇರಣೆಯ ಜೊತೆಗೆ ನಾವೆಲ್ಲ ಸಾಕ್ತಾ ಹೋಗ್ತೀವಿ. ಚಿತ್ರದಲ್ಲಿ ನಾನು ಕುಕ್ರೆ ಕುಮಾರ ಅನ್ನೋ ಪಾತ್ರ ಮಾಡಿದ್ದೀನಿ. ಒಬ್ಬ ಬಲಹೀನ ಲೂಸರು, ಕೈಯಲ್ಲಿ ಏನೂ ಮಾಡೋಕ್ಕಾಗದೇ ಇರೋನು. ಸೊ ಡೈರೆಕ್ಟ್ರು ನಾನು ನೋಡೋದಕ್ಕೆ ಸಣ್ಣಗಿದ್ದೀನಿ ಅಂತ ಆ ಪಾತ್ರ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ.
ಆದರೆ ಪಾತ್ರಕ್ಕೆ ಏನು ಮಾಡಬೇಕೋ ನ್ಯಾಯ ಸಲ್ಲಿಸೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಒಂದು ಒಳ್ಳೆ ಚಿತ್ರ. ನಮ್ಗಣಿ BCom ಪಾಸ್ ನೋಡಿರೋರಿಗೆ ಆ ಡೈರೆಕ್ಟ್ರು ಅಭಿಷೇಕ್ ಶೆಟ್ಟರ್ ತಾಕತ್ತೇನು ಅಂತ ಗೊತ್ತಿರುತ್ತೆ. ಸೊ ರಿಲೀಸಿಗೆ ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಕೊಕ್ರೆ ಕುಮಾರಂಗೆ ಯಾರೋ ನಾಯಕಿ ಇಲ್ಲ, ಅದೇ ಬೇಜಾರಲ್ಲಿರ್ತಾನೆ ಅವನು. ನಾಯಕಿ ಇಲ್ಲ, ಹುಡುಗಿ ಇಲ್ಲ, ದೂರದಿಂದಾನೇ ನೋಡಿ ಮಜಾ ತಗೊತಾ ಇರ್ತಾನೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ನನ್ನ ಮೊದಲನೇ ಸಿನಿಮಾ ಅಂತಲೇ ಹೇಳ್ಬೋದು. ಇಷ್ಟು ದಿವಸ ಲೈಕ್ ಚಿಕ್ಕದಾಗಿ ನೋಡ್ಕೊತಿದ್ದೆ, ಇವಾಗ ದೊಡ್ಡದಾಗಿ ನೋಡ್ಕೊತಾ ಇದ್ದೀನಿ ಅಂದೆ ದೊಡ್ಡ ಸ್ಕ್ರೀನ್ ಮೇಲೆ. ಸೊ ಮೊದಲನೇ ಫಿಲಮ್. ಇದರಲ್ಲಿ ಸೀನಿಯರ್ ಗ್ಯಾಂಗ್ ಇರ್ತಾರೆ. ಆ ಸೀನಿಯರ್ ಗ್ಯಾಂಗಲ್ಲಿ ನಾನು ಒಬ್ಬ. ನನಗೆ ಖುಷಿ ಆಗಿದ್ದೇನು ಅಂತಂದರೆ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದ ರೀತಿ. ಬಿಕಾಸ್ ಫಿಲಮ್ಗಳು ಯಾವುದು ಮಾಡಿರಲಿಲ್ಲ. ಯಾವಾಗಲೂ ಒಂದು ತಲೆಯಲ್ಲಿ ನೋಷನ್ ಇತ್ತು, ಅಂದರೆ ಡೈರೆಕ್ಟರ್ಗಳು ಹೀಗಿರ್ತಾರೆ, ಮಕ್ಕಳಿರ್ತಾರೆ, ಅಲ್ಲೆಲ್ಲ ಫುಲ್ಲು ಇಟ್ಟಾಡಿಸ್ತಾರೆ ಸೆಟ್ಟಲ್ಲಿ ಅಂತ. ಬಟ್ ಇವರು ತುಂಬ ಸಟಲ್ ಆಗಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಲೈಕ್ ಒಂದಿನ ಶೂಟಿಂಗ್ ಆದಮೇಲೆ ನೆಕ್ಸ್ಟ್ ಯಾವಾಗ ಕರೀತಾರೆ ಅನ್ನೋ ಒಂದು ಖುಷಿ ಇರ್ತಿತ್ತು. ಬಿಕಾಸ್ ತುಂಬ ಫನ್ ಇತ್ತು. ಆ್ಯಂಡ್ ಟ್ರೈಲರ್ ಕೂಡ ನೋಡಿದೆ, ಮಜಾ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್.